ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್, ಮತ್ತೊಂದು ವಿಚಾರ ಅಂತಂದರೆ ನಾಗೇಂದ್ರ ಅವರು ಸೆಷನ್ ಶುರು ಆಗ್ತಿದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯವರು ಹೋರಾಟ ಮಾಡ್ತೀವಿ, ರಾಜೀನಾಮೆ ಕೊಡೋವರೆಗೂ ಅನ್ನೋ. ಬಿಜೆಪಿಯವರು ಎಷ್ಟು ಜನ ಬೇಲ್ ಮೇಲೆ ಆಚೆ ಇದ್ದಾರೆ, ಅವರೆಲ್ಲ ರಾಜೀನಾಮೆ ಕೊಡ್ತಾರಾ? ಬೇಲ್ ಮೇಲಿದೆ, ಅವರು ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿಯಾಗಿ ನೀವು ಒಳಗೆ ತೊಗೊಂಡಿದ್ರೆ ತಪ್ಪು. ಆರೋಪ ಬಂದಿದ ತಕ್ಷಣ ಎಲ್ಲರೂ ನಾವು ಆಚೆ ಇಡೋಕ್ಕೆ ಹೋದರೆ ಎಷ್ಟು ಜನನ ಇಡಬೇಕಾಗ್ತದೆ, ಆಚೆ ಇಡಬೇಕಾಗ್ತದೆ. ಬಿ ಜೆ ಪಿಲಿ ಎಷ್ಟು ಜನ ಇಲ್ಲ ಹಂಗಾದ್ರೆ ಎಲ್ಲರೂ ರಿಸೈನ್ ಮಾಡಿಸ್ಬಿಡ್ತಾರಾ? ಮಾಡ್ಸೋಕ್ಕಾಗತ್ತೇನು ರೀ? ಕುಮಾರಣ್ಣನ ಮೇಲೂ ಕೇಸಿದೆ ಅಲ್ವಾ? ಬಿ ಜೆ ಪಿಯವ್ರ ಮೇಲೆ ಕೇಸಿದೆ, ರೇವಣ್ಣವ್ರ ಮೇಲೆ ಕೇಸಿದೆ. ಕೇಸಿರೋರ ಮೇಲೆ ಎಲ್ಲರೂ ನಾವು ರಾಜೀನಾಮೆ ಕೇಳೋಕ್ಕಾಗ್ಬಿಡ್ತದ? ಕುಮಾರಣ್ಣ ನಿನ್ನ ಮೇಲೆ ಕೇಸಿದೆ, ನೀನು ಕೇಂದ್ರ ಮಂತ್ರಿ ರಿಸೈನ್ ಮಾಡೋಣಕ್ಕಾಗ್ತದ? ಬಿ ಜೆ ಪಿಯವ್ರ ಮೇಲೆಲ್ಲ ಕೇಸಿದೆ, ನೀವೆಲ್ಲ ರಿಸೈನ್ ಮಾಡಿ ಅಂತ ಕೇಳೋಕ್ಕಾಗ್ತದ? ಆರೋಪಿ ಅಪರಾಧಿ ಅಲ್ಲ. ಅವರು ಹೋರಾಟ ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ. ಅಲ್ಲ, ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ತಗೊಂಡಿದ್ದು ಸತ್ಯ. ನ್ಯಾಯಾಲಯದಲ್ಲಿ ಹೋಗಿ ಅವರು ಬೇಲ್ ತೊಗೊಂಬಂದಿದ್ದಾರೆ. ನ್ಯಾಯಾಲಯನೇ ಬೇಲ್ ಕೊಟ್ಟಂಥ ಸಂದರ್ಭ ನಾವು ನ್ಯಾಯಾಲಯಕ್ಕಿಂತ ದೊಡ್ಡವರಾ? ನ್ಯಾಯಾಲಯಕ್ಕಿಂತ ದೊಡ್ಡವ್ರೇನು ರೀ? ಹೇಳ್ರಿ ನಂದೀಶ್, ದೊಡ್ಡವರ ನಾವು? ನ್ಯಾಯಾಲಯ ಬೇಲ್ ಕೊಟ್ಟಿದೆ, ಒಬ್ಬ ದಲಿತರನ್ನ ನಾವು ಮಂತ್ರಿ ಮಾಡಿದ್ದೀವಿ. ನೀವೇನು ಬಿ ಜೆ ಪಿಯವರು ಬರೀ ದಲಿತರ ಮೇಲೆ ದಾಳಿ ಮಾಡೋದ? ಒಬ್ಬ ದಲಿತರ ಮಂತ್ರಿ ಆಗೋದು ಬೇಡವಾ? ಹೇಳಿ. ಸರ್, ಮತ್ತೊಂದು ವಿಚಾರ ಅಂತಂದರೆ ನಾಗೇಂದ್ರ ಅವರು ಸೆಷನ್ ಶುರು ಆಗ್ತಿದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯವರು ಹೋರಾಟ ಮಾಡ್ತೀವಿ, ರಾಜೀನಾಮೆ ಕೊಡೋವರೆಗೂ ಅನ್ನೋ. ಬಿ ಜೆ ಪಿಯವರು ಎಷ್ಟು ಜನ ಬೇಲ್ ಮೇಲೆ ಆಚೆ ಇದ್ದಾರೆ, ಅವರೆಲ್ಲ ರಾಜೀನಾಮೆ ಕೊಡ್ತಾರಾ? ಬೇಲ್ ಮೇಲಿದೆ, ಅವರು ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿಯಾಗಿ ನೀವು ಒಳಗೆ ತೊಗೊಂಡಿದ್ರೆ ತಪ್ಪು. ಆರೋಪ ಬಂದಿದ ತಕ್ಷಣ ಎಲ್ಲರೂ ನಾವು ಆಚೆ ಇಡೋಕ್ಕೆ ಹೋದರೆ ಎಷ್ಟು ಜನನ ಇಡಬೇಕಾಗ್ತದೆ, ಆಚೆ ಇಡಬೇಕಾಗ್ತದೆ. ಬಿ ಜೆ ಪಿಲಿ ಎಷ್ಟು ಜನ ಇಲ್ಲ ಹಂಗಾದ್ರೆ ಎಲ್ಲರೂ ರಿಸೈನ್ ಮಾಡಿಸ್ಬಿಡ್ತಾರಾ? ಮಾಡ್ಸೋಕ್ಕಾಗತ್ತೇನು ರೀ? ಕುಮಾರಣ್ಣನ ಮೇಲೂ ಕೇಸಿದೆ ಅಲ್ವಾ? ಬಿ ಜೆ ಪಿಯವ್ರ ಮೇಲೆ ಕೇಸಿದೆ, ರೇವಣ್ಣವ್ರ ಮೇಲೆ ಕೇಸಿದೆ. ಕೇಸಿರೋರ ಮೇಲೆ ಎಲ್ಲರೂ ನಾವು ರಾಜೀನಾಮೆ ಕೇಳೋಕ್ಕಾಗ್ಬಿಡ್ತದ? ಕುಮಾರಣ್ಣ ನಿನ್ನ ಮೇಲೆ ಕೇಸಿದೆ, ನೀನು ಕೇಂದ್ರ ಮಂತ್ರಿ ರಿಸೈನ್ ಮಾಡೋಣಕ್ಕಾಗ್ತದ? ಬಿ ಜೆ ಪಿಯವ್ರ ಮೇಲೆಲ್ಲ ಕೇಸಿದೆ, ನೀವೆಲ್ಲ ರಿಸೈನ್ ಮಾಡಿ ಅಂತ ಕೇಳೋಕ್ಕಾಗ್ತದ? ಆರೋಪಿ ಅಪರಾಧಿ ಅಲ್ಲ. ಅವರು ಹೋರಾಟ ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ. ಅಲ್ಲ, ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ತಗೊಂಡಿದ್ದು ಸತ್ಯ. ನ್ಯಾಯಾಲಯದಲ್ಲಿ ಹೋಗಿ ಅವರು ಬೇಲ್ ತೊಗೊಂಬಂದಿದ್ದಾರೆ. ನ್ಯಾಯಾಲಯನೇ ಬೇಲ್ ಕೊಟ್ಟಂಥ ಸಂದರ್ಭ ನಾವು ನ್ಯಾಯಾಲಯಕ್ಕಿಂತ ದೊಡ್ಡವರಾ? ನ್ಯಾಯಾಲಯಕ್ಕಿಂತ ದೊಡ್ಡವ್ರೇನು ರೀ? ಹೇಳ್ರಿ ನಂದೀಶ್, ದೊಡ್ಡವರ ನಾವು? ನ್ಯಾಯಾಲಯ ಬೇಲ್ ಕೊಟ್ಟಿದೆ, ಒಬ್ಬ ದಲಿತರನ್ನ ನಾವು ಮಂತ್ರಿ ಮಾಡಿದ್ದೀವಿ. ನೀವೇನು ಬಿ ಜೆ ಪಿಯವರು ಬರೀ ದಲಿತರ ಮೇಲೆ ದಾಳಿ ಮಾಡೋದ? ಒಬ್ಬ ದಲಿತರ ಮಂತ್ರಿ ಆಗೋದು ಬೇಡವಾ? ಹೇಳಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.